ಬಂದೆ ಮಾಡಿಕೊಂಡ ಬಳಿಕ ಶರ್ಪಿನ ಶಿಂಬಿ ಕೊಟ್ಟ ಹೌದ್ ಹೌದ್ ಏ ಉಸ್ಕಿನ ಕೊಡ ಕೊಟ್ಟ ವಿದ್ಯಾಶ್ರೀಗಾಗ ಕಾರ್ತೆ ವೀರ ಅರ್ಜುನ ಬಂದ ಝಳಕ ಮಾಡ ಕಲ್ಲಿಗ ಜಲ ಕ್ರೀಡೆ ಆಡುತ್ತಿದ್ದ ತನ್ನ ಹೆಂಡರ ಜೋಡಿಗ ನಾನು ಸಾಧುಗ ಮಾಡಿಕೊಂಡು ಯಾವ ಸುಖ ಪಡಿಲಿಲ್ಲ ರಾಜಾಗ ಮಾಡಿಕೊಂಡ್ರೆ ಹಿಂಗೆ ಇರುತ್ತಿದೆ ಅಂದಳು ಮನದಾಗ ಶರೀಫಿನ ಶಿಂಬಿ ಹರಿದ ಹೋಯ್ತು ಉಸ್ಕಿನ ಕೊಡ ಒಡದು ಹೋಯ್ತು ಹೌದು ಏ ಯಾರು ಜೀಪ ತಗೊಂಡು ನಿನಗ ಬಂದಿಲ್ಲ ಆವಾಗ ಹೌದ್ ಹೌದ್ ಏನಂತಾನವ ಏನಂತಾರ್ರಿ ನನಗ ಮಾಡ್ಕೋಬೇಕಾದ್ರ ಉಸ್ಕಿನ ಕೊಡ ಶರೀಫಿನ ಶಿಂಬಿ ಮಾಡಿ ಕೊಡ್ತೀನಿ ಮತ್ತು ಕಾಮ ಕ್ರೋಧ ಮದಮಚ್ಚರ ಮೊಹಲೋಬಗಳನ್ನು ತನ್ನ ಆಧೀನದೊಳಗಿರಬೇಕು ಆದ್ರ ನಿನಗೆ ಮಾಡ್ಕೋತೀನಿ ಅಂತ ಜಮದಗಿನಿ ಹೇಳ್ತಾನ ಮತ್ತು ಈಕಿ ಅಂದಾಳ ಜೀಪ್ ತೊಗೊಂಡು ನಾವೇ ಬಂದು ಇವ್ರು ಯಾರು ಜೀಪ್ ತೊಗೊಂಡು ಯಾರು ಇವರು ಇವ್ರು ಯಾರು ಹೋಗಿಲ್ಲಲ್ರಿ ಮಾಸ್ತರ ಯಾರು ಹೋದ್ರು ನಿನ್ನ ಪುರಾಣಿಕ ಉತ್ತರ ಕೊಟ್ಟಿನ ಹೌದ್ ಹೌದ್ ನೀನು ಲೌಕಿಕ ಕೊಟ್ಟಿದ್ದು ಇಲ್ಲಿ ಬೆನ್ನತ್ತಿ ಬಂದಾರ ಅಂತೇಳಿ ಪುರಾಣಿಕವಾಗಿ ಆ ರೇಣುಕ ರಾಜ್ಯ ಸುದೇಕ್ ಹೋಗಿ ಕಾಲು ಬೀಳ್ತಾರೆ ಜಮದಗ್ನಿ ಹೌದ್ ಹೌದ್ ನನ್ನ ಮಗಳಿಗೆ ಮಾಡ್ಕೋ ಇಲ್ಲಿಕಂದ್ರೆ ಅಗ್ನಿಕುಂಡ ಹಾರಿ ಸಾಯ್ತಾಳಿಕೆ ತಿಳಿದುಕೊಂಡು ಆವಾಗ ಕಾಮಕ್ರೋಧ ಮದಮಚ್ಚರ ಮೌಲವಗಳನ್ನು ಬಿಡಬೇಕು ನಾನು ಏನು ಹೇಳ್ತೀನಿ ಅಷ್ಟು ಕೇಳಬೇಕು ಇಲ್ಲಿಕಂದ್ರೆ ದೊಡ್ಡ ರಾಜಾಗ ಮಾಡ್ಕೊಂಡು ಅಗದಿ ಸುಖದಿಂದ ಇರು ಹೋಗ್ನಿ ಅಂತ ಹೇಳ್ತಾನೆ ನಾವು ಮೊದಲೇ ಹೌದ್ ಹೌದ್ ಅವಾಗ ಒಲ್ಲೆ ಅಂದಳು ಮಾಡ್ಕೊಂಡ ಬಳಿಕ ಉಸ್ಕಿನ ಕೊಡ ಒಡೆದೋಯ್ತು ಶರೀಫಿನ ಶಿಂಬಿ ಹರಿದೋಯ್ತು ಹೌದಲ್ರಿ ಸುದ್ದು ಕೊಡ ಮಾಡಿ ಕೊಟ್ಟಿದ್ದು ಕೊಡ ಸುದ್ದು ತಂದು ಕೊಟ್ಟಿ ನೀ ಮಸ್ಮಾಡ ಕೊಟ್ಟಿರಲ್ರಿ ಮಾಸ್ತರ ಹಾ ಕೊಟ್ಟಿರಲ್ರಿ ಈಕಿ ಉಸಕ್ ಕಲಸ್ಕೊತ್ತೆ ಕೂತದು ಹೊಯ್ಕೊಂಡ್ರು ಅದು ಕೊಡನೇ ಆಗಲಿಲ್ಲ ಅದು ಸುಮ್ಮ ಬಂದಳು ಅಲ್ಲಿ ಹೌದ್ ಹೌದ್ ಹಂಗಾಗ್ತದ ಆವಾಗ ಹೇಳ್ದ ನೋಡು ನಿನ್ನ ಮನಸ್ಸು ಚಂಚಲಾಗ್ಯದ ನೀ ಏನು ಸುಮಾರಲ್ಲ ಅಂದವ ನಿನ್ನ ಮನಸ್ಸು ಸದಕ್ಕೆ ಚಂಚಲಾಗಬಾರ್ದತ್ತ ನಾ ಮೊದಲು ಕರಾರು ಮಾಡೀನಿ ಹೌದ್ ಹೌದ್ ನಿಂದು ಮನಸ್ಸು ಯಾವತ್ತ ಚಂಚಲಾಗ್ತದ ಅವತ್ತ ಶರೀಫಿನ ಶಿಂಬಿ ಹರಿತದ ಉಸ್ಕನ್ ಕೂಡ ಹೊಡಿತದ ನಾ ಹೇಳೀನಿ ಹೌದ್ ಇವತ್ತಿಗೆ ನಂದು ನಿಂದು ಮುಗೀತಂದವ ಹೌದಲ್ರಿ ಮುಗೀತತ್ತ ಕೆಟ್ಟ ಮಾರೋ ಹೊಡಿಲತ್ತ ಶಾಪ್ ಕೊಟ್ಟ ಹೌದ್ ಹೌದ್ ಶಾಪ್ ತಗೊಂಡು ಹೋಗಿ ಮತ್ತೆ ಅಕ್ಕೈ ಜೋಗ ಒಲ್ಯಾಕ ರೋಗ ನಿವಾರಣೆ ಮಾಡ್ಕೊಂಡು ಹೊಳೆ ಬಂದಳು ಹೌದ್ ಹೊಳೆ ಬಂದಳು ಇವ ಕರ್ಕೊಳ್ಳಿಲ್ಲ ಹೌದ್ ಹೌದ್ ಕರ್ಕೊಂಡನ ಕರ್ಕೊಂಡಿಲ್ಲಲ್ರಿ ಮಾಸ್ತರ ಈಕಿ ಬಂದಳು ನಾನು ಬೆನ್ನತ್ತೆ ಜಗತ್ ನಿನ್ನ ಬೆನ್ನತ್ತೆ ಹೌದ್ ಹೌದಲ್ರಿ ಯಾವರ ಇವು ಚೊನ್ನಿವು ಬೆನ್ನತ್ತಿರ್ಬೇಕು ನಮ್ಮ ದೋತ್ರದಂತರು ಬೆನ್ನತ್ತಕ್ಕೆ ಸಾಧ್ಯ ಇವಳು ಇವು ಭಾಳ ಡೇಂಜರ್ ಇರ್ತಾವ ಇವು ಹೌದ್ ಹಂಗೇನು ತಿಳ್ಕೊಬೇಡ ನೋಡು ಇದು ಮಲಮೂತ್ರ ತುಂಬಿದಂತ ಗೊಂಬಿದ ಹೌದ್ ಈ ಗೊಂಬಿ ಕಂಡು ಯಾವ ಸುಖ ಉಂಡಾನ ಅಂತ ಹೇಳಿದೆ ಅನ್ನಿ ಹೌದಲ್ರಿ ಯಾವ ಸುಖ ಉಂಡಿಲ್ಲ ಆವಾಗ ಏನು ಮಾಡಿದ್ರು ಮುಂದೆ ಪರಶುರಾಮ ತಾಯಿ ಕಡ್ದ ಜಮದಗಿನಿ ಕೂಡ್ಸ್ಯಾನ ಹೌದ್ ಮತ್ತೆ ನನ್ನ ಮಗ ಕಡಿಮೆನಾ ಮಗ ಹೆಂಗ್ ಕಡಿಮ್ರಿ ಮಾಸ್ತರ ಮಗ ಹೆಂಗ್ ಕಡಿಮ್ರಿ ಅದಕ್ಕೆ ನಿನ್ನ ಹೇಳಿನಿ ಮಕ್ಕಳಿಗೆ ಕಡಿಮೆ ಮಾಡತ್ ನಿನ್ನ ಹೇಳಿನ ಹೌದ್ ಹೌದ್ ಮಕ್ಕಳು ಮನೆಯಾಗಿದ್ರೆ ನಿನಗೆ ಅವ್ವ ಅನ್ನವು ನಿನಗೆ ಇಲ್ಲಿಕಂದ್ರೆ ಅವ್ವ ಅನ್ನೋರು ಇಲ್ಲ ಅಂತ ಫೈನಲ್ ಹೇಳಿ ನೀನು ಹೌದ್ ಹೌದ್ ಮತ್ತು ಜಮದಗ್ನಿಗೆ ಹೊಡೆದ ಬಳಿಕ ಮುಂದೆ ರೇಣುಕಾದೇವಿ ಹೊಡೆದ ಜಮದಗ್ನಿಗೆ ತೊಗೊಂಬಂದು ಕೂಡ್ಸ್ಯಾನ ಗಂಡಗೆ ಯಾರು ಪರಶುರಾಮ ಹೌದ್ ಮತ್ತು ಹಿರಿಗೂಟಕ್ಕೆ ಹೋಗಿ ಬಂದ ಕೂಡಲೇ ಪರಶುರಾಮ ಕಳಿಸ್ತಾರ ಹೌದಲ್ರಿ ಈಕಿ ಕಳಿಸ್ತಾರನ್ನ ಯಾರು ಕಳ್ಸಂಗಿಲ್ಲ ಮಾಸ್ತರ ಕಳ್ಸಕ್ಕೆ ಬರಂಗಿಲ್ಲ ಈಗಿನ ಮಲ್ಯಾಕ ಆಗಿಲ್ಲ ಕೆಲಸದ ಹೌದ್ ಏನೋ ಇದು ಮನೆಗೆ ಜೀಪ್ ತಗೊಂಡು ಬಂದಾರ ಅಂದ ಕೂಡಲೇ ಪುರಾಣಿಕ ಉದಾರ ಕೊಟ್ಟಿನ ಹೌದಲ್ರಿ ಇದು ಯಾವ ಯುಗದಲ್ಲಿ ಆಗಿದೆ ಅಂದ್ರೆ ಕೃತಾಯುಗದಲ್ಲಿ ಹೌದ್ ಹೌದ್ ಕೃತಾಯುಗ ಹಿಡಿದ ಕೇಸ ನನ್ನ ಬೆನ್ನ ಹತ್ತಿದಿ ಇಲ್ಲಿ ಬಂದ ಕೇಸ ನಿನ್ನ ಬೆನ್ನ ಹತ್ತಲಿಯಾ ಹೌದಲ್ರಿ ನೋಡು ಹೆಣ್ಣಿಗೆ ಗಂಡಿನ ಮೇಲೆ ಮನಸ್ಸಾಯ್ತ ತಿಳ್ಕೊ ಏನ್ ಮಾಡ್ತಾರ್ರಿ ತಾಯಿ ತಂದಿ ಬಂಧು ಬಳಗದ ಖಬರ್ ಇದಕ್ಕೆ ಇಡಂಗಿಲ್ಲ ಹೌದ್ ಹೌದ್ ಇವು 22 ವರ್ಷ ಇವ್ರು ತಾಯಿ ತಂದಿ ಸಲವ್ಯಾರ ಹೌದ್ ಸಾಯಿವರಿತ ನಾ ಸಲವಿನಿ ಅಂದ್ರೆ ನಾ ದೊಡ್ಡ ನೀಕಿ ದುಡ್ಡಕ್ಕೆ ನಾವೇ ದೊಡ್ಡವರಲ್ರಿ ಮಾಸ್ತರ ನಮ್ಮ ಬಲ್ಯಾಕ ಬಂದು ಒಟ್ಟು ಚೇಂಜ್ ಅದೇ ಹಾಕೊಡ್ತಾವ ಹೆಂಗ್ರಿ ನೋಡು ಗಂಡನ ಮಾಡ್ಕೊಂಡ ಬಳಿಕ ಮೊದಲು ಆಧಾರ್ ಕಾರ್ಡ್ ಚೇಂಜ್ ಹಾಕದ ಹೌದ್ ಹೌದ್ ಈಗಿನ ಅಡ್ಡಿ ಹೆಸರು ಜಾಗಕ್ಕೆ ನಮ್ಮ ಅಡ್ಡಿ ಹೆಸರು ಕುಂದಿರ್ತದ ಗಂಡ ಹೌದಲ್ರಿ ಮತ್ತೆ ಆಕಿನಿಂದ ಬಂದು ನಾನು ಕುಂದಿರ್ತದನ ಅದು ಕುಂಡ್ರಂಗಿಲ್ಲ ಮಾಸ್ತರ ಕುಂದ್ರಂಗಿಲ್ಲ ಹೌದ್ ಮತ್ತೆ ಬಂದ ಕೂಡಲೇ ಹೌದ್ ಮುಂದೆ ಲಗ್ನ ಮಾಡ್ಕೊಂಡ ಬಂದ ಕೂಡಲೇ ಏನಾತದ್ರಿ ಒಟ್ಟು ಎಲ್ಲ ಚೇಂಜ್ ಹೌದ್ ಹೌದ್ ಮುಂದೆ ಮಕ್ಕಳು ಆಡಿದ್ರು ಕೂಡ ಈಗಿನ ಘಟ ಹೋಗುತ್ತನ ಗಂಡನ ಮನೆ ಒಳಗಿರ್ತಾಳ ಈಕಿ ಹೌದ್ ಹೌದ್ ಮತ್ತು ನಾ ಹೆಚ್ಚಿನವ ಅವರು 18 ವರ್ಷಕ್ಕೆ ಬ್ಯಾಸರಾಗಿ ನನ್ನ ಬಲ್ಯಾಕ ಕಳ್ಸ್ಯಾರ ಹೌದಲ್ರಿ ಹಂಗೆ ಕಳ್ಸಿಲ್ಲ ಹೌದ್ ಹೌದ್ ಮತ್ತೊಂದು 2 ತೊಲಿ ಬಂಗಾರ ಕಳ್ಸ್ಯಾರ ಕಡೆ ಹೋಗ್ಲ ಕಡೆ ಕಿರಿಕಿರಿ ಹೊರಗೆ ಹೋಗ್ಲಿಕ್ಕೆ ಮನ್ಯಾಗ ಕುಂದಿರ್ಲತ್ತೇಳಿ ಹೌದ್ ಹೌದ್ ಹಾ ಹೌದ್ ನೀ ಶ್ರೇಷ್ಠ ಇದ್ದೆ ಅಂದ್ರೆ ಇಲ್ಲೇ ಇರು ನೀವು ಹೋಗಬೇಡ ನಮ್ಮ ಮನೆ ಬಿಟ್ಟು ಇಲ್ಲೇ ಇಟ್ಕೋತಾರ ಹಂಗ ಆಗಂಗಿಲ್ಲ ಹೌದಲ್ರಿ ಇದು ಮೌಲಾ ಸಾಹೇಬನ ಬಲ್ಯಾಕ ಹೋದ್ರೆ ಸುದ್ದ ಹಾಕದಿಲ್ಲ ಸುದ್ದ ಆಗೋದಿಲ್ಲತ್ತೆ ಕಳ್ಸ್ಯಾರ ಅವ್ರ ಹೌದ್ ಹೌದ್ ಹಂಗೇನು ತಿಳ್ಕೊಬೇಡ ಇಂಥವು ಮಾತಾಡಂದ್ರೆ 1000 ಮಾತಾಡ್ತೀನಿ ನಾನು ಇಂಥವು ಮಾತಾಡಬಾರ್ದಂತ ಬಿಟ್ಟಿನ ಹೌದಲ್ರಿ ಯಾಕಂದ್ರೆ ಅನೇಕ ಮಂದಿ ಅಕ್ಕಂಗಿರು ತಾಯಿದಾರು ಕುಡಿದಾರ ಅವ್ರ ಮನಸ್ಸಿಗೆ ನೋವಾಗ್ತದಂತ ಬಿಟ್ಟಿನ ಹೌದ್ ಹೌದ್ ಆಕಿ ಮಾತಾಡೋಣ ಅಂತ ಮಾತಾಡಿನ ನಾನು ಹೌದಲ್ರಿ ಅದಕ್ಕೆ ಇದು ಆದ ಕೂಡಲೇ ಮತ್ತೊಂದು ವಿಷಯ ಹೆಂಗೈತೆ ಅಂದ್ರೆ
ಈ ಸದ್ ನೋಡು ತಾಯಿ ತಂದಿ ಬಂಧು ಬಳಗ ಎಲ್ಲ ಇರ್ತದ ಹೌದ್ ಹೌದಲ್ಲ ಹೌದ್ ಹೌದ್ ಈ ಸದ್ದ ಗಂಡನ ಗುರು ಗಂಡನ ದೇವರತ್ತ ತಿಳಿದುಕೊಂಡು ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡಗೆ ಮೆಚ್ಚಿ ಪೂಜೆ ಮಾಡ್ಯಾಳ ಹೌದಲ್ರಿ ಮಾಡ್ಯಾಳ ಮೂರ್ತಿ ಮರಿ ಆದ್ರೆ ಕೀರ್ತಿ ಅಜರಾಮ್ ಉಳಿದ ಜಗತ್ನಾಗ ಅವ್ರದ್ದು ಹೌದ್ ಹೌದ್ ಗಂಡನ ಬಿಟ್ಟು ಹೋದಕ್ಕಿದ್ ಯಾವ್ರಾಗ ಜಾತ್ರೆ ಐತನೋ ಒಂದು ಹಂಗೆ ಹಾಡ್ತೀನಿ ರೊಕ್ಕ ಕೊಡೋದೇ ಬೇಡ ಹೌದಲ್ರಿ ಮಾಡಕ್ ಬರಂಗಿಲ್ಲ ಹೌದ್ ಹೌದ್ ಯಾರ್ಯಾರು ಗಂಡನ ಮನೆಯಲ್ಲಿ ಸಂಸ್ಕಾರದಿಂದ ಇರ್ತಾರ ಅಂಥವ್ರು ಗುಡಿ ಕಟ್ಟಿ ಜಾತ್ರೆ ಮಾಡ್ಯಾರ ಹೌದ್ ಅದಕ್ಕೆ ನೋಡಿ ಬೇಕಾದವರು ನೋಡು ಗಂಡನ ಸೇವೆಯನ್ನು ಮಾಡಿ ಅವರು ಮೋಕ್ಷವನ್ನು ಕಂಡಾರ ಹೌದ್ ಈಗ ಮಧ್ಯಾಹ್ನದಾಗ ನಂದೇ ಸೇವೆ ಮಾಡ್ರ ತಿಕ್ಕಿ ನಿಂತಾಳ ನಮ್ಮದೇ ಮಾಡ್ರು ಊಟರು ಕೊಡುವ ತಟ್ಟೆ ಹೌದಲ್ರಿ ಹಂಗ ಮಾಡಕ್ ಬರಂಗಿಲ್ಲ ಅಂತ ನಿನಗೆ ಹೇಳಿ ಹೌದ್ ಹೌದ್ ನೋಡು ನನಗೆ ಮಾಡ್ಕೊಂಡ ಬಳಿಕ ಹೌದ್ ಹೌದ್ ನಾ ಬರೇ ಬಿಡ್ತೀನಂದ್ರೆ ಏನ್ ಮಾಡ್ತಾರ್ರಿ ನನಗೆ ಬಿಡಾಕತ್ತೆ ಅಂದ್ರೆ 2 ಎಕರೆ ಹೊಲ ಕೊಟ್ಟು ಬಿಡುವ ತಳಿಕೆ ಕೋರ್ಟ್ನ್ಯಾಗ ಬಂದು ಹೌದ್ ಹೌದು ನಮ್ಮವ ಯಾರು ಹೇಳ ನನಗೆ ಬಿಟ್ಟು ಹೊಂಟಾಳ್ರಿ ಈಗ ಕೊಡ್ರಿ ಅಂತ ಹೇಳಿಸಿ ಒಂದೇ ಹೇಳಂಗಿಲ್ಲಲ್ರಿ ಮಾಸ್ತರ ಹೇಳಂಗಿಲ್ರಿ ಮಾಸ್ತರ ನೋಡು ಇವ ಸತ್ರ ಸುದೇಗೆ ಒಂದು ರಂಡಿ ಸೀರೆ ಅಂತ ನಿನಗೆ ಉಡಿಸ್ತಾರ ಹೌದ್ ಹೌದ್ ಹೌದಲ್ಲ ಹೌದ್ ನಾ ಸತ್ತ ಬಳಿಕ ಏನಂತಾರ ಏನಂತಾರ್ರಿ ಹರಿಕಿನ ತಾಳೆತಾರ ಹೌದ್ ಹೌದ್ ತಗೀಕಿನ ಕಾಲುಂಗ್ರತಾರ ಹೌದ್ ಮತ್ತ ಈಕಿ ಸತ್ತ ಬಳಿಕ ನನ್ನ ಏನು ಹರಿಬೇಕಂತಿದ್ ಮೇಮೇಗಿನ ಏನು ತೆಗಿಬೇಕಂತ ನನ್ನ ಸಂಶಯ ಏನು ತೆಗೆದ ಇಟ್ಟಾರ ಅವ್ರು ನನಗೆ ಹೌದ್ ಹೌದಲ್ರಿ ಹೌದ್ ತೆಗಿಲಾಕ ಬರಂಗಿಲ್ಲವ ಹೌದ್ ನನಗೇನು ನೀ ಹಾಕೇ ಇಲ್ಲ ನಾನು ಹೋದ್ರು ನಿನಗೆ ಹಾಕಿ ಸಿಂಗಾರ ಮಾಡಿಟ್ಟಾನ ಇದ್ರು ಸಿಂಗಾರ ಮಾಡ್ಯಾನವ ಹೌದ್ ನನಗೆ ಮುಟ್ಟಿ ನೀ ಕೆಟ್ಟಿದಿ ನಿನಗೆ ಮುಟ್ಟಿ ನಾ ಕೆಟ್ಟಿಲ್ಲ ಅಂತ ನಿನಗೆ ಹೇಳಿದೆ ಹೌದಲ್ರಿ ಅದಕ್ಕೆ ಹಿಮ ಶ್ರೇಷ್ಠ ಇದ್ದಿದ್ದು ಶ್ರೇಷ್ಠೇ ಅದ ಹೌದ್ ಹೌದ್ ನಿನಗೆ ಗೊತ್ತಿಲ್ಲ ಅದು ಮಲ್ಲಿಕಾರ್ಜುನದ ಗಂಗಾದ ಅಂತ ಹೇಳು ನನಗೆ ಹೌದಲ್ರಿ ಅದು ಪದ್ದಾಗ ಹೇಳೋನು ಭಾಷಣ ಮಾಡೋದು ಬೇಡ ಹೌದ್. ಪದ್ದಾಗ ಹೇಳಿದ್ರೆ ಲೈನ್ ನಡೀಲ್ರಿ ಏಯ ಶ್ರೀಶೈಲ ಮಲ್ಲಿನಾಥನ ವಿಷಯ ಹೊರಗ ತಗದಿ ಹೌದ್ ನಾವು ಗುಡಿ ಕಟ್ಟಿ ದೇವರಿಗೆ ಇಟ್ಟೆವು ಅಂತಾಳ ನನಗ ಹೌದ್ ಹುಚ್ಚಿ ಐಲಿ ಕಡೆ ಗುಡಿಗಳು ನೀವು ಇಟ್ಟಿರಿ ಅದರಾಗ ಈ ಶ್ರೀಶೈಲ ಲಿಂಗ ಮೊದಲೇ ಇತ್ತು ಗುರುತಿಲ್ಲ ನಿನಗ ಬೇಬಿಸವಿಲ್ಲ ಲಘುಬಾರೋ ಪರ್ವತಮಲ್ಲ ವಿದ್ಯಾಶ್ರೀ ಇದ್ದಿದ್ದಿಲ್ಲ ಕೃತಾಯುಗದಾಗ ಪಾಪನಾಶ ಆಗಬೇಕಾದ್ರ ಪಾತಳ ಗಂಗಾಗಿಲ್ಲ ಮಂಗ ಹೌದು ಅದು ಆಧಾರ ಹಚ್ಚಿ ಹೇಳ್ತೀನಿ ತಿಳ್ಕೊ ಸಾತಲ ಗಾಂವದಾಗ ಹೌದ್ ಹೌದ್ ಹಿಂದಕ ಶಿಲಾದ ಋಷಿಗಳಂತ ಇದ್ರು ಕಥಾಯುಗದಾಗ ಇವರು ಲಗನಿಲ್ದೆ ಮಕ್ಕಳ ಸಲುವಾಗಿ ತಪಶ್ರೀ ಆವಾಗ ಒಂಟೆ ಗಾಲಿಲೆ ಇವ 1000 ವರ್ಷ ತಪಶ್ರೀ ಮಾಡ್ದ ನಂದಿ ಪರ್ವತ ಅಂತ ಮಕ್ಕಳು ಅದು ಆವಾಗ ನಂದಿ ಪರ್ವತ ಅಂತ ಕಣ ತೆರೆದು ನೋಡುವುದರಾಗ ಏನಾಗಿತ್ರಿ ಇದ್ಯಾ ಸಿರಿ ಇಲ್ಲದೆ ಇಬ್ರು ನಿಂತಿದ್ದಾರೆ ಅದರೀಗ ಹೌದು ನಿಮಗ ಏನ ಬೇಕು ತಪಶ್ರೀ ಮಾಡ್ರಿ ಅಂದ ಆವಾಗ ಇವರು ಭಗವಂತಗ ಮುಂದ ಒಲಿಸಿದರಾವಾಗ ಭಗವಂತನ ಧ್ಯಾನ ಮಾಡಿ ಪರ್ವತ ಹೇಳ್ತಾನ ನೀನೆ ಲಿಂಗ ಆಗಿ ಕೂಡಬೇಕು ನನ್ನ ಮ್ಯಾಗ ನಂದಿ ಶಿವನಿಗೆ ವಾಹನ ಪರ್ವತ ಲಿಂಗ ಶಿವನು ಹೌದ್ ಹೌದ್ ಆಗ ನಾರದ ಋಷಿ ಹೇಳತಾನ ಮಾನವಗ ಹೌದ್ ಮೊದಲ 12 ಅಡಿ ಲಿಂಗ ಇತ್ತು ಕೃತಾಯುಗದಾಗ ಇದಕ್ಕ ಮುಟ್ಟಿ ದರ್ಶನ ಮಾಡಿದ್ರ ಪಾಪ ನಿವಾರಣೆ ಆವಾಗ ಮುಟ್ಟಿ
ದರ್ಶನ ಮಾಡಿದರ ಲಿಂಗನೇ ಕರಗಬೇಕು ಮಾನವನ ಪಾಪ ನಾಶ ಆಗಬೇಕಾವಾಗ ಯುಗದಲ್ಲಿ ಹಿರಣ್ಯಕಶಪ ಅಲ್ಲಿಗೆ ಬಂದ್ರು. ಹೌದು ಮುಂದ ತ್ರಥದಲ್ಲಿ ರಾಮ ಲಕ್ಷ್ಮಣ ಬಂದಾರಲ್ಲೀಗ ಸೀತನ ಕರಕೊಂಡು ದರ್ಶನ ರಾಮ ಮಾಡ್ದ ಮಲ್ಲಿನಾಥಗೆ ಆಗ ಪರ್ವತ ನಾಮಲಿಂಗ ಇತ್ತು ಇವನೀಗ ವ್ಯಾಪಾರ ವಿಗದಲ್ಲಿ ಪಂಚ ಪಾಂಡವರು ಬಂದ್ರು ಕುಂತಿಗಿ ನೀರಡಿ ಕೈತು ನಡುವ ಧಾರ್ಯಾಗ ಕುಂತಿಗಿ ನೀರಡಿಕೆ ಆಯಿತು ಭೀಮ ಗದಾ ಹೊಡೆದ. ಹೌದು ಭೀಮನ ಕೊಳ್ಳ ಇಂದಿಗೈತಿ ಶ್ರೀಶೈಲದ ಒಳಗ. ಹೌದು ಮುಂದ ಲಿಂಗ ಕರಗ ಕೋತೆ ಬತ್ತು ದರ್ಶನ ಮಾಡಿದಾಗ ತಮ್ಮ ಈಗ ಬಲಿಯಾದ್ರ ಚೋಟಿ ಲಿಂಗ ಉಳದದಾವಾಗ ನನ್ನ ಲಿಂಗ ಮುಟ್ಟಿ ದರ್ಶನ ಮಾಡಿ ಪಾಪ ಕಳದಾರ ನಿನ್ನ ಪಾತಳ ಗಂಗಾ ನೀರ ಬೇಕಾವಾಗ ಪಾಪ ನಿವಾರಣೆ ಲಿಂಗದಿಂದ ಆಗತದ ಎಂದು ಇವರು ಜಳಕ ಮಾಡಿ ದರ್ಶನ ಮಾಡ್ತಾರ ಲಿಂಗಿಗೆ ಆವಾಗ. ನೀ ಶ್ರೀಶೈಲದಾರಿ ನೋಡ್ಲಾಕಿಲ್ಲ ನೋಡ್ಕೋ ಆವಾಗ ಈ 8 ವರ್ಷದ ಹಿಂದ ನಾನು ಹೋಗಿದ್ದೆ ಅಲ್ಲೀಗ. ಖುದ್ದ ನೋಡಿ ಹೇಳ್ತೀನಿ ಚೋಟಿಲಿಂಗ ಉಳದೈತಿಯ ಪೂರ ಮುಗಿದ್ರ ಜಗತ್ತೇ ಪ್ರಳಯ ಆಗುದು ಆವಾಗ. ಅದಕ್ಕೆ ಪಾತಾಳ ಗಂಗೆ ಅಂದ್ರೆ ಚಂದ್ರಭಾಗ ನದಿ ಕೂಡಿಕೊಂಡು ಹಲವಾರು ನದಿಗಳು ಕೂಡಿಕೊಂಡು ಅದು ದೊಡ್ಡ ತೆಗ್ಗೈತೆ ಅಂತ ಪಾತಾಳ ಗಂಗೆ ಅಂದಾರ ಅದಕ್ಕೆ. ಹೌದು ಇದು ಗಂಗಾ ಮುಂದೆ ಹರಿದಿಲ್ಲ ನೋ ಡ್ಯಾಮ್ ಕಟ್ಟಾರ ಮುಂದೆ ಹರ್ಕೊಂಡು ಹೋಗೋದಂಗೆ. ಹೌದಲ್ರಿ. ಆದ್ರ ಮಲ್ಲಿಕಾರ್ಜುನ ಲಿಂಗದ ದರ್ಶನವನ್ನು ಹೆಂಗ ಪಡಿಬೇಕಂತಂದ್ರು ನಾರದ ಮಹರ್ಷಿಗಳು ಪರಮಾತ್ಮಗೆ ಕೇಳ್ತಾರ. ಈ ಯುಗದಲ್ಲಿ ಜಪ ತಪದಿಗಳನ್ನು ಮಾಡಿ ಮೋಕ್ಷವನ್ನು ಪಡಿತಾರ ಮಾನವರು, ಕಲಿಯುಗದೊಳಗೆ ಇವರು ಉದ್ಧಾರ ಆಗುದು ಹೆಂಗಂತ ಕೇಳ. ಹೌದು ಆವಾಗ ಏನಂತಾರ ನಾರದ ಮಹರ್ಷಿಗಳು, ಏನಂತಾರೀ? ಇಂಥ ಉಳಿವಿ ಗೋಕರ್ಣ ಇಂಥವ ಲಿಂಗಗಳೇನದಾವಲ್ಲ ಅನೇಕ ಪುಣ್ಯ ಕ್ಷೇತ್ರಗಳಿಗೆ ದರ್ಶನ ಮಾಡಿದ್ರೆ ಈ ಮಾನವನ ಪಾಪ ಪರಿಹಾರ ಆಗ್ತದಂತ ನಾರದ ಮಹರ್ಷಿ ಹೇಳ್ತಾನ. ಹೌದು ಆವಾಗ ಕೃತಾಯುಗದೊಳಗೆ 12 ಅಡಿ ಲಿಂಗ ಇತ್ತದ 12 ಫುಟ್ಟಿಂದ ಮುಂದೆ ದರ್ಶನ ಮಾಡಿ 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 ಲಿಂಗ ಕರಗಲಾಕ್ ಬಂದು ಒಂದು ಚೋಟಿ ಲಿಂಗ ಉಳಿದ ಶ್ರೀಶೈಲ ದಿವಸ ಅದು ಲಿಂಗ ಮುಟ್ಟಿ ದರ್ಶನ ಮಾಡಿದ್ರೆ ಲಿಂಗನೇ ಕರಗಬೇಕು, ಅವರ ಪಾಪವನ್ನು ನಿವಾರಣೆ ಆಗಬೇಕು ಅಂತ ಹೇಳ್ತಾರೆ ಭಗವಂತ. ಹೌದಲ್ರಿ. ಅದಕ್ಕೆ ಬೇಬಿಸವಿಲ್ಲ ಲಘು ಬಾರೋ ಪರ್ವತಮಲ್ಲ ಅಂತ ಮೊದಲು ಪರ್ವತಮಲ್ಲ ಅವ. ಹೌದು. ಹಿಂಗಿದ್ರೆ ವ್ಯವಹಾರ ಏನು ಹೇಳ್ತಿತ್ತಪ್ಪ ಅಂದ್ರೆ ಸ್ಕಂದ ಪುರಾಣ ಮತ್ತು ಶ್ರೀಶೈಲ ಚರಿತ್ರದೊಳಗೆ ಈ ಪ್ರಕಾರ ಹೇಳ್ತದ. ಅದು ಈಗಿನ ಶ್ರೀಶೈಲ ಅದ ನಾವು. ಹೌದಲ್ರಿ. ಇವೆಲ್ಲ ನಾವೇ ಮಾಡ್ಯಾವ ಇವ್ಕ ಇಲ್ಲಲ್ರಿ, ನಾವು ಮಾಡಿದ್ದೆಲ್ಲವೋ ಮೊದಲ ಮಾಡಿಟ್ಟಿದ್ದ ನಾವು ಭಗವಂತನಿಂದ ರಚನೆ ಆಗೈತಿ. ಭಗವಂತನೇ ಒಂದು ಲಿಂಗಾಕಾರವಾಗಿ ಸ್ತಂಭವಾಗಿ ನಿಂತಲ್ಲಿ ನಿಂತ ಕೂಡಲೇ ದರ್ಶನ ಮಾಡಿ ಆ ಲಿಂಗನೇ ಕರಗುತ್ತದೆ ಇಂದಿನವರೆಗೆ. ಅದಕ್ಕೆ ಶ್ರೀಶೈಲಕ್ಕೆ ನಡ್ಕೊತ ಹೋಗಿ ದರ್ಶನ ಮಾಡ್ತಾರ. ಹೌದಲ್ರಿ. ನೋಡು ಇವರು ಬರೇಗಾಲಲ್ಲಿ ಹೋಗಲಾಕ ಏನು ಕಾರಣದ ಹೇಳೇನು? ನಾವು ಹಿಂದಕ್ಕಿನ ಕಾಲದೊಳಗೆ ಬರೇಗಾಲಲ್ಲಿ ಹೋಗ್ತಿದ್ರು ಅವರು ನಂಬಿಕಿತ ದಿವ್ಯಜ್ಞಾನಿಗಳು. ನಾವು 10,000 ಖರ್ಚು ಮಾಡಿ ಕಾಶಿಗೆ ಹೋದೆವು ತಿಳ್ಕೊನಿ. ಏನಾಗ್ತದ್ರಿ? ಹೋಗಿ ದರ್ಶನ ಮಾಡಕ್ ಹೋಗಿ ನಿಂತಿರ್ತೇವಿ. ನಿಂತಾಗ ಅವು ಹೊರಗೆ ಚಪ್ಪಲಿ ಬಿಟ್ಟಿರ್ತೀವಿ. ಅವು ನನಗೆ ಬರ್ತಾವ 500 ರೂಪಾಯಿದು ರೊಕ್ಕ ಹೋಗೈತಿ 50,000 ಅಲ್ಲಿ ಹೋಲಕ್ಕ. ಈಗ ಚಪ್ಪಲ್ ಒಂದು ಬಿಟ್ಟೆ ಒಂದು 500 ರೂಪಾಯಿದು ಯಾರು ತೊಗೋತಾರೇನೋ ಆ ಧ್ಯಾನ ಬರ್ತದೆ ಅಲ್ಲಿ ಹೋಗಿ ನಿಂತಾಗ ಅಂತ ಅವ್ರು ಚಪ್ಪಲ್ಲಿ ಬಿಟ್ಟು ಬರೆಗಾಲಿಲಿ ಹೋಗ್ಯಾರ. ಅವ್ರು ಹಿಂದಕ್ಕಿನ ಶಾಲೆ ಅವ್ರು ನೆಪ್ಪೇ ಬರಬಾರ್ದು ನಮಗಂತೇಳಿ. ಅದಕ್ಕೆ ಅಂತಿಂಥವ್ರು ಪುಣ್ಯಕ್ಷೇತ್ರಗಳೆಲ್ಲ ನಮ್ಮ ಭಗವಂತನಿಂದ ನಿರ್ಮಿತ ಆಗೈತೆ ಅಂತ ಕವಿ ಹಿಂಗೆ ಹೇಳ್ತಾನೆ. ಈಕೆ ಬಂದಾಳು ಒಟ್ಟು ನಮ್ಮಿಂದ ಆಗ್ಯದ ಅಂತೇಳಿ. ಹೌದಲ್ರಿ. ಹಂಗೇನಾಗಿಲ್ಲ. ಹಂಗೆ ಐತಿಹಾಸಿಕ ಪುರಾಣಿಕವಾಗಿ ಆಧಾರ ಬೇಕು, ಚರಿತ್ರೆ ಬೇಕು. ಅದಕ್ಕೆ ಹಿಂಗೈತಿ ಅಂತ ನನ್ನಿಂದ ಹಿಂಗಾಗ್ಯದ ಅಂತ. ಈ ಲಿಂಗಮುಟ್ಟಿ ದರ್ಶನ ಈ ಸದ್ಯದಲ್ಲೇ ಮಾಡ್ತಾರೆ ಅವ್ರು. ಶ್ರೀಶೈಲಕ್ಕೆ ಹೋದವ್ರು ಪಾಳೆ ಹಚ್ಚಿ. ಯಾಕಂದ್ರೆ ನಾ ಹೋಗ್ಲಾರ ಹೇಳಂಗಿಲ್ಲ, ನಾನು ಹೋದವದೀನಿ. ಹೌದಲ್ರಿ.
ನಾ ಪಾತಾಳಗಂಗೆ ಜಳಕ ಮಾಡಿಲ್ಲ ತಮ್ಮ. ಹೌದು ನಾ ಮಾಡಿಲ್ಲ. ಸೀದಾ ಕಾರ್ ತೊಗೊಂಡು ಹೋಗಿನಿ. ಮಲ್ಲಿನಾಥನ ದರ್ಶನ 700 ರೂಪಾಯಿ ಕೊಟ್ಟು ಡೈರೆಕ್ಟ್ ಲಿಂಗಕ್ಕೆ ಹೋಗಿ ದರ್ಶನ ಮಾಡಿ ಸೀದಾ ಮನೆಗೆ ಬಂದಿನಿ ನಾ. ಈಗಿನ ಪಾತಾಳಗಂಗೆ ಆ ಕಡೆ ಇರಲಿ ಅವು ಸುಮ್ಮ. ನಾವು ಫಿಲ್ಟರ್ ನೀರು ಕುಡಿದು ಮನೆಗೆ ಬಂದೀವಿ. ನಾವು ಸತ್ಯನೇ ಹೇಳ್ಬೇಕು, ಮತ್ತೆ ಸುಳ್ಳುಗಳನ್ನ ಹೇಳಂಗಿಲ್ಲ. ನಾನು ಏಟ್ ನಿಗದ ಆಟ ಮಾಡಿನ ನಾ ಇವು ಯಾಕಂತ ತಿಳ್ಕೊ. ಪಾತಾಳಗಂಗೆ ಒಳಗೆ ತಾನ ಮಾಡಿದ್ರೆ ಮೋಕ್ಷ ಆಗತ್ತಿದ್ವಿ, ಅದ್ರಾಗ ಬರ್ದಿಲ್ಲ. ಹೌದಲ್ರಿ. ನನ್ನ ಸಂಘಟಿದವ್ರು 13 ಮಂದಿ ಹೋಗ್ಯಾರ ಅವ್ರು. ನಾ ಹೇಳಿದೆ ನಾ ಮಲ್ಲಿನಾಥಗೆ ಆಟೆ ನಮ್ಮ ಮಲ್ಲಿನಾಥಗೆ ಆಟೆ ನಮಸ್ಕಾರ ಮಾಡವ ನೋಡತ್ತೆ. ಮಲ್ಲಿನಾಥ ದರ್ಶನ ಮಾಡ್ಕೊಂಡು ನಾ ಬಂದೆ. ಅದಕ್ಕೆ ನಿನ್ನ ಪಾತಾಳಗಂಗೆಯಾಗ ನೀ ಬೇಕಾದಂಗೆ ಹೋಗ. ಹೌದಲ್ರಿ. ಯಾಕಂತ ತಿಳ್ಕೊ, ಅದು ಗಂಗಾ ಮೊದಲು ಆಗ್ಬೇಕಾಗಿದ್ರೆ ಮೊದಲು ನಮ್ಮ ಮೇಘರಾಜ ಬರ್ಬೇಕು. ಹೌದಲ್ರಿ. ಅದು ಮೇಘರಾಜ ಬರ್ಲಿಕ್ಕಂದ್ರೆ ತಳಗಿನ ರಾಜರು ಪೋತರಾಜ ಆಗ್ಬೇಕಾಗ್ತದ. ಹಂಗೆ ಡಂಕುಂಡ್ರುಕುಂಗ ಅಂತೇಳಿ ಅವು ರಾಜ ಬರ್ಬೇಕಾಗ್ತದ. ಅದಕ್ಕೆ ಮೊದಲು ಮೇಘರಾಜ ಇದ್ದಾಗ ಈ ಗಂಗಾ ತಯಾರಾಗ್ತಾಳ. ಅವಾಗ ಇಲ್ಲಿಕಂದ್ರೆ ಗಂಗಾ 1-2-3 ವರ್ಷ ಮಳಿ ಹೋದ್ರು ಗಂಗಾ ಹೊಲು ಪಾತಾಳ ಗಂಗಾ ಸೇರ್ತಾಳ. ಗಂಗಾನೇ ಇರಂಗಿಲ್ಲ, ಏನ್ ಮಾಡ್ತಿ. ಅದ್ರ ಆಧಾರಬದ್ಧವಾಗಿ ಹಿಂಗದ ಅಂತ ನಿನಗೆ ಹೇಳಿನಿ. ಹೌದಲ್ರಿ. ಈಗ ಇದು ಮುಗಿದ ನಂತರ ಈಗ ಲಗ್ನ ಮಾಡ್ಕೊಂಡ್ರೆ ಮೋಕ್ಷ ಹಾಕದತ್ ನೋಡು. ಈಗ ಲಗ್ನದೊಂದು ತೆಗಿನಿ. ಸತಿಲಿಂದ ಸದಗತಿ ಐತಿ, ಲಗ್ನ ಮಾಡಿದ್ರ ಮೋಕ್ಷ ಐತಿ ಅಂದ್ರ ಲಗ್ನ ಮಾಡಿಕ ಮೋಕ್ಷ ಇಲ್ಲ ಅಂತಾಳ ನಮಗ. ಲಗ್ನ ಮಾಡ್ಕೊಳ್ಳಾರ್ದವ್ರದ್ದು ಹೆಸರ ಹೇಳ್ತೀನಿ ಬರ್ಕೋ ಪಾಠ್ಯಾಗ. ನಮ್ಮ ಕೇಳುವ ತಂಗಿ ಸಿದ್ದೇಶ್ವರ ಸ್ತ್ರೀಗಳು ಆವಾಗ ಬಿಜಾಪುರದ ಸಿದ್ದೇಶ್ವರ ಸ್ತ್ರೀಗಳು ಬಿಜಾಪುರ ಜಿಲ್ಲಾ ಜನಿಸಿಯ ಬಂದ್ರು ಬಿಜ್ಜರಿಗೆ ಊರಾಗ. ಲಗ್ನ ಇವರು ಮಾಡ್ಕೊಳ್ಳಿಲ್ಲ ಅಧ್ಯಾತ್ಮ ಜೀವಿಗಳು. ಹೌದು. ಈ ದ್ಯಾಸಿರಿ ಸೀರಿ ಹೊಡಿ ಸುಡಗಾಡದ ಕಡಿಗ. ಹೌದು. ಅಂಗಿಗೆ ಕಿಸೆಯ ಹಸಲಾರದೆ ತಿರುಗಿ ಬಿಟ್ಟ ಭಾರತದ ಒಳಗ. ಈಕಿನ ದುಡ್ಡು ಸದ್ಯಕ್ಕೆ ಹಿಡಿಲಿಲ್ಲ ನೋಡು ಕೈಯಾಗ. ದೊಡ್ಡ ಕೈಯ ಹಿಡಿಲಿಲ್ಲ, ಅಂಗಿಗೆ ಕಿಸೆಯ ಹಸಲಿಲ್ಲ, ಹಾಗೆ ತಿರುಗಿದ ಭಾರತದಾಗ. ಸಿದ್ದೇಶ್ವರ ಶ್ರೀಗಳಿಗೆ ಜನರು ಕೇಳತಾರ. ಏನ್ ಕೇಳ್ತಾರ್ರಿ? ಮುತ್ಯ ಅಂಗಿಗೆ ಕಿಸೆಯ ಯಾಕ ನೀವು ಹಚ್ಚಿಲ ಜಗದಾಗ. ಸಿದ್ದೇಶ್ವರ ಶ್ರೀಗಳು ಹೇಳತಾರ ಕೇಳೋ ಭಕ್ತರಿಗ, ನಾನು ಹಾಯ್ಕೊಳ್ಳು ವಸ್ತು ಇನ್ನು ಹುಟ್ಟಿಲ ಜಗದಾಗ. ಏನು ಕಿಸೆದಾಗ ಹಾಕೋತೀನಿ ಅಂತೆ ಕಾಲಕ ಬರಬೇಕದು, ಯಾವುದು ಬರುವುದಿಲ್ಲ ಅಂತ ಬಿಟ್ಟಿನಪ್ಪ ಹಿಂಗ. ವಿದೇಶದಲ್ಲಿ ಪ್ರವಚನ ಹೇಳಿ ಬರುವಾಗ ಏನಾಗದ್ರಿ? ಸಾಧು ಸಂತರು ಎಲ್ಲರೂ ತಮ್ಮ ಬಂದ್ರು ಆವಾಗ. ಎಲ್ಲರೂ ಸುಟಿಗೆಸದೊಳಗ ದುಡ್ಡ ತುಂಬಿಕೊಂಡು ಕೂತಿದಾರ. ಆವಾಗ ಈ ಎಲ್ಲ ಚೆಕ್ ಮಾಡಿ ತಮ್ಮ ತಗೊಂಡ್ರು ಕೈಯಾಗ. ಸಿದ್ದೇಶ್ವರ ಶ್ರೀಗಳ ಪಾಳೆ ಬಂತು, ಮಾಸ್ತರ ಚಾವಿ ಕೊಡು ಅಂದ ಸಾಧುಗ. ಸಿದ್ದೇಶ್ವರ ಮುತ್ತವ್ರಂದ್ರು ಎದರ ಚಾವಿ ಕೊಡಬೇಕು ನಿನಗ. ನನ್ನ ಸುಟಿಗೆ ಸಕ್ಕ ಚಾವಿನೇ ಇಲ್ಲ ಜನ್ಮದ ಒಳಗ. ಹೌದು. ನಾನು ಬಂದೋಬಸ್ತ ಚಾವಿ ಹಾಕೊಂಡು ಹುಟ್ಟಿನಿ ಜಗದಾಗ. ಈ ಹೊರಗಿನ ಮನೆಗಳಿಗೆ ಚಾವಿ ತಮ್ಮ ಯಾತ್ರ ಸಲವಾಗ. ಸುಟಿಗೆ
ಚೆಕೆಂದರ ನೋಡುದರಾಗ ಅಷ್ಟಗಂಧ ಈ ಬತ್ತಿ ಉಂಡಿ ಎತ್ತು ಅದರಾಗ ದಿಟ್ಟಿಸಿ ನೋಡಿ ಚೆಕೆಂದರ ಅಂಗಿಗೆ ಕಿಶೆಯ ಇದ್ದಿದ್ದಿಲ್ಲ. ಹೌದು. ಸಾಷ್ಟಾಂಗ ನಮಸ್ಕಾರ ಮಾಡ್ದ ನೋಡು ಸ್ವಾಮಿಗೆ ಆವಾಗ. ಇಂಥವರೆಲ್ಲ ಲಗ್ನ ಮಾಡ್ಕೊಂಡಿಲ್ಲ ಬರಕೋ ಪಾಟ್ಯಾಗ ನಿನ್ನ ಲಗ್ನಗ ಒಯ್ದ ಬೆಂಕಿ ಹಚ್ಚಗೋ ಮಸಿ ಮಾಡೂರಾಗ. ನಿನ್ನಿಂದ ಮೋಕ್ಷ ಆಗ್ತಿತ್ತಂದ್ರ ಲಗ್ನ ಮಾಡ್ಕೋತಿದ್ದಾರಿವರು. ನಿನ್ನಿಂದ ಯಾರು ಮೋಕ್ಷ ಕಂಡಿಲ್ಲ ಜಗದಾಗ. ಮುಂದೆ ದೇಶ ವಿದೇಶದಲ್ಲಿ ಪ್ರವಚನ ಹೇಳಿ ಇವರು ದಾರಿ ಬಿಟ್ಟವರಿಗೆ ದಾರಿಗೆ ತಂದ್ರು ಭಾರತದಾಗ. ಫಲ ಕೇಳಿದ್ರೆ ದಾರಿ ಬಿಟ್ಟವ ಬರಬೇಕು ದಾರಿ ಈಗ ಅಡ್ಡ ದಾರಿ ಹಿಡಿಬಾಡು ಸಾತ್ಲ ಗಾವದಾಗ. ಆಸೆ ಎಂಬುದು ಕಟ್ಟಿ ಇವರು ಮೂಲಿ ಒಳಗ ಇಟ್ಟಿದರು. ದೇಹ ತ್ಯಾಗ ಮಾಡಿದ್ರು ಮೊದಲೇ ಹೇಳಿದರು ಆವಾಗ. ಗಡಿಯಾರ ಕಟ್ಟಲಾರದೆ ಟೈಮ್ ಇವರು ಹೇಳುತ್ತಿದ್ರು. ಇಷ್ಟು ಎತ್ತುವ ಹಿಡಿತ ಶರೀರದ ಮ್ಯಾಗ ಇವರು ಭಯಾನಕ ದುಡಿಸಿಕೊಂಡ್ರು ಆವಾಗ. ಮುಂದ ದೇಹ ಬಿಡುವಾಗ ಸದಕ್ಕೆ ತಂಗಿ ಹೇಳುತ್ತಾರ ಯಾಂಗ. ನನ್ನ ಗುಡಿ ಕಟ್ಟಬಾರದು ಪಟ್ಟಿ ನೀವು ಎತ್ತಬಾರದು ಮೊದಲೆಯ ಬರದು ಇವರು ಇಟ್ಟು ಆವಾಗ. ಪಂಚಭೂತದಿಂದ ನಿರ್ಮಿತ ಆದಂಥ ಶರೀರ ಇದು. ಪಂಚಭೂತದಲ್ಲಿ ಒಯ್ದು ಕೂಡಿಸ್ರಿ ಅಂದ ಭಕ್ತರಿಗ. ಇಂಥ ಆಶಾಳದ ಸಾಧು ಇದ್ದ ಕೇಳು ಜಗದಾಗ. ಇವರು ಜನಿಸಿ ಬಂದ್ರು ಬಿಜಾಪುರ ಜಿಲ್ಲಾದ ಒಳಗ. ಎಲ್ಲರಿಗೆ ಲಗ್ನ ಮಾಡಿಕೊಂಡು ಉದ್ಧಾರ ಆಗತಾನಂದ್ರ ಇವರು ನಮಗ ಉದ್ಧಾರ ಮಾಡ್ತಾರ ನಂಬಿಕೆ ಐತಿ ಜಗದಾಗ. ಸತಿಯಿಂದ ಸದ್ಗತಿ ಅಂದಿ ಸತಿ ಇಲ್ಲದ ಒಂದು ಹೇಳದ್ಯಾತ್. ಮುಂದ ಪತಿ ಇಲ್ಲದ ಒಂದು ಬಗಳು ಎದ್ದಾಗ ಪ್ರಪಂಚ ಮಾಡಲಾರದೆ ಪಾರಮತ ಹೊಂದಿಲ್ಲ ಅಂದಿದ್ದಿ ನನಗ. ಇವರು ಪ್ರಪಂಚ ಮಾಡೇ ಇಲ್ಲ ಮಾಡುವುದು ಹ್ಯಾಂಗ. ಹುಬ್ಬಳ್ಳಿಯ ಸಿದ್ಧಾರೂಢರು ಮದುವೆ ಮಾಡಿಕೊಳ್ಳಿಲ್ಲ. ಎಷ್ಟಂತ ಲೇಖಿ ಕೊಡಲಿ ಮಧ್ಯಾಹ್ನ ಬಿಸಲಾಗ. ದೇವಿಗೆ ನಂಬಿಕೆ ಮಾತ್ರ ಧನ್ಯ ತಮ್ಮ ಹಾಗೆ ಇಲ್ಲ. ಇವರ ಹೆಣ್ಣ ದೇವರು ನಂಬ್ಯಾವು ನಮ್ಮ ಗಂಡಸರಿಗ. ಈ ಸಿದ್ಧಾರೂಢರು ಹೋಗಿದ್ರು ಕನ್ಯಾಕುಮಾರಿ. ಈಗ ಒಬ್ಬ ಶ್ರೀಮಂತ ಪ್ರಸಾದ ಮಾಡಿಸಿದವಾಗ ಲಕ್ಷ ಜನಕ ಪಂಕ್ತಿ ಕೂರಿಸಿ ಊಟ ಇವ ಮಾಡಿಸ್ತಿದ್ದ. ನನ್ನಂತ ಶ್ರೀಮಂತ್ಯಾರು ಅಂದ ಆವಾಗ. ಈಗ ಇಟ್ಟಾರಲ್ಲ ಪ್ರಸಾದ ಹಂಗೆ ತಮ್ಮ ಇಟ್ಟಿದರು ಅವರು. ಈ ಸಿದ್ಧಾರೂಢ ಬಡವನ ವೇಷ ಧರಿಸಿದರ ಆವಾಗ.
ಆಗ ಸೌಕಾರ ನಿಂತು ಕರೆದ ನೋಡು ಸಿದ್ಧಾರೂಢರಿಗ, ಅಲ್ಲೋ ನೀನು ಊಟ ಮಾಡ್ತೀಯೇನೋ ಮಾಡಂದ ಸಾಧುಗ. ಅಲ್ಲೇ ತಳಗ ಕೂತು ಊಟ ಮಾಡಂತ ಅಂದ ಕೂಡ್ಲೆ ಸಿದ್ಧಾರೂಢರು ಅಂದ್ರು ಸೌಕಾರಗ. ತಳಗ ಕೂತ್ರು ತಮ್ಮ ತುತ್ತ ಬಾಯಿ ಒಳಗೆ ಒಯ್ಬೇಕು. ಹೌದು ಹೌದು. ಕುರ್ಚಿ ಮ್ಯಾಗ ಕೂತನು ಬಾಯಾಗ ತುತ್ತ ಒಯ್ಬೇಕಾವಾಗ. ಅದು ಕಿವ್ಯಾಗ ವೈಲಗ ಬರುದಿಲ್ಲ ತಂದು ಹಚ್ಚನ ಆವಾಗ ಬಾಳಿ ಎಲಿ ತಂದ ಇಟ್ಟ ಸಿದ್ಧಾರೂಢರೆದರೀಗ. ಬಾಳಿ ಎಲೆಗ ಚಜಕ ಪ್ರಸಾದ ಹಾಕಿ ಹಾಲ ಹಾಕಿದ ಕೂಡಲೇ ಊಟ ಮಾಡಿದರು ಸಿದ್ಧಾರೂಢರಾವಾಗ.